ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ಪೋಸ್ಟ್ ಅಂದರೆ ಒಂದು ನೋಟಿಫಿಕೇಶನ್ ಇದೆ, ಅದನ್ನು ಓದಿ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು ಇದಕ್ಕೆ ಅಂತ ಸಹ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ನಾವು ನೋಡೋಣ. ಕರ್ನಾಟಕ ರಾಜ್ಯ ಪತ್ರದಿಂದ ಒಂದು ನೋಟಿಫಿಕೇಶನ್ ಬಂದಿದೆ. ಡಿಸೆಂಬರ್ 2ನೇ ತಾರೀಕು ಬಂದಿರತಕ್ಕಂಥ ನೋಟಿಫಿಕೇಶನ್. ಇಲ್ಲಿ ವಿಷಯ ನೋಡೋಣ. ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಹಿರಿಯ ಸಹಾಯಕರ ಹುದ್ದೆಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ. ಓಕೆ, ಇಲ್ಲಿ ಯಾವುದೇ ಎಕ್ಸಾಮ್ಸ್ ಇರಲ್ಲ. ಓಕೆ, ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತಿರ್ತಕ್ಕಂಥ ಒಂದು ಪೋಸ್ಟಿಗೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತಿದ್ದಾರೆ. ಓಕೆ, ಎಫ್ ಡಿ ಎಗೆ ಹಿರಿಯ ಸಹಾಯಕ ಹುದ್ದೆಗೆ ಅಂದ್ರೆ ಎಫ್ ಡಿ ಎಗೆ. ಓಕೆ, ಇಲ್ಲಿ ನೇರ ನೇಮಕಾತಿಯಾಗಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಕೆಳಗಡೆ 2 ಲಿಂಕ್ಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು, ಅಪ್ಲೈ ಮಾಡುವಂತ ವಿಧಾನ. ಓಕೆ, ನೇರ ನೇಮಕಾತಿ. ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ಅಧಿಕಾರಿಗಳು ಮತ್ತು ನೌಕರರ ನೇಮಕಾತಿ ಮತ್ತು ಸೇವಾ ಪರಿಷತ್ತುಗಳ ನಿಯಮ 2020 ರೀತ್ಯ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ವಿವಿಧ ವೃಂದಗಳ ಹುದ್ದೆಗೆ ಅಧಿಸೂಚನೆ ದಿನಾಂಕ 12/3/2024 ಹೊರಡಿಸಲಾಗಿತ್ತು. ಸರದಿ ಅಧಿಸೂಚನೆಯಲ್ಲಿ ಕ್ರಮ ಸಂಖ್ಯೆ 6ರಲ್ಲಿ ಹಿರಿಯ ಸಹಾಯಕರ ಹುದ್ದೆಗೆ ಉಳಿಕೆ ವೃಂದದ ಹುದ್ದೆ ಕುರಿತಂತೆ ಈ ಕೆಳಕಂಡಂತೆ ಓದತಕ್ಕದ್ದು. ಇಲ್ಲಿ ನಾವು ಹೋಗ್ಬಿಟ್ಟು ನೋಡ್ಬೋದು. ಇಲ್ಲಿ ಅಪ್ಲೈ ಮಾಡೋದು ಈ ಒಂದು 2 ವೆಬ್ಸೈಟ್ ಅಲ್ಲಿ. ಓಕೆ, ಒಂದು KEA, ಇಲ್ಲಿ ಏನ್ ಕಾಣಿಸ್ತಾ ಇದೆ karnataka.nic.in ಅಂತ ಇದೊಂದು, ಅಥವಾ ಇಲ್ಲಿ CETonline.karnataka.in ಅಂತ ಕಾಣಿಸ್ತಿದೆ. ಈ 2 ಅಪ್ಲಿಕೇಶನ್, ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ನಾವು ಇದು ಮಾಡ್ಬೋದು. ಹುದ್ದೆ ಹೆಸರು ಬಂದ್ಬಿಟ್ಟು ಹಿರಿಯ ಸಹಾಯಕ. 7 ಹುದ್ದೆಗಳಿದೆ. ಓಕೆ, ಹುದ್ದೆ ಸಂಖ್ಯೆ ಉಳಿಕೆ ಮೂಲ ವೃಂದ 6, ಕಲ್ಯಾಣ ಕರ್ನಾಟಕದವರು 1 ಪೋಸ್ಟ್ ಇದೆ. ಓಕೆ, ನೆಕ್ಸ್ಟ್ ಇದು ಏನು ಸ್ಯಾಲ್ರಿ ಎಲ್ಲ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದೆ 34ರಿಂದ ಇದೆ ಅಂತ ಕಾಣಿಸ್ತಿದೆ. ಇದು ಪರ್ಟಿಕ್ಯುಲರ್ ಆಗಿ ನನಗೆ ಗೊತ್ತಿಲ್ಲ. ಕೆಳಗಡೆ ನೋಡೋಣ ಏನೇನೆಲ್ಲ ಇದೆ ಅಂತ. ಇಲ್ಲಿ ಮೀಸಲಾತಿ ಉಳಿಕೆ ವೃಂದ ಅಂತಂದ್ರೆ 6 ಹುದ್ದೆಗಳು SC ಸ್ಟೂಡೆಂಟ್ಸ್ಗೆ ಮತ್ತೆ ಸಾಮಾನ್ಯದವರಿಗೆ. ಟೋಟಲ್ ಆಗಿ 6 ಹುದ್ದೆಗಳಿದಾವೆ. ಪರಿಶಿಷ್ಟ ಜಾತಿ, ಇತರೆ, ನೆಕ್ಸ್ಟ್ ಸಾಮಾನ್ಯದವರಿಗೆ, ಮಹಿಳೆಯರೇ, ಗ್ರಾಮೀಣ, ನೆಕ್ಸ್ಟ್ ಮಾಜಿ ಸೈನಿಕರು, ಕನ್ನಡ ಮಾಧ್ಯಮ, ಯೋಜನಾ ಅಭ್ಯರ್ಥಿಗಳು, ಅಂಗವಿಕಲರು, ತೃತೀಯ ಲಿಂಗ. ಒಟ್ಟು ಟೋಟಲ್ ಆಗಿ ಇಲ್ಲಿ ನಾವು ನೋಡ್ಬೋದು, ಕೆಳಗಡೆ ಇದೆ ಇನ್ನ 3 ಪೋಸ್ಟ್. ಇಲ್ಲಿ 3 ಪೋಸ್ಟ್ ಅದು ಕೆಳಗಡೆ 1111 ಇದೆ. ನೆಕ್ಸ್ಟ್ ಟೋಟಲ್ ಆಗಿ 6 ಇದೆ. ಓಕೆ, ಪರಿಶಿಷ್ಟ ಪಂಗಡ, ವರ್ಗ, ಪ್ರವರ್ಗ 1, ಪ್ರವರ್ಗ 2A ಅಂದ್ರೆ 2A 2B ಅಂತ ಈ ತರ ಎಲ್ಲ ಇರ್ತಾರಲ್ಲ, ಆ ಒಂದು ಕೆಟಗರಿಗೆ ಟೋಟಲ್ ಆಗಿ 11 ಇದೆ. ನೇರ ನೇಮಕಾತಿ ಇರೋದ್ರಿಂದ ಸಲ್ಲಿಸಿ ನಿಮ್ಗೆ. ನೆಕ್ಸ್ಟ್ ಒಂದೇನ್ ಕಲ್ಯಾಣ ಕನ್ನಡದವರಿಗೆ 1 ಇದೆ. ಪರಿಶಿಷ್ಟ ಜಾತಿ, ಓಕೆ, ಪರಿಶಿಷ್ಟ ಜಾತಿಯವರು ಒಬ್ರು ಸಲ್ಲಿಸಬಹುದು ನೇರ ನೇಮಕಾತಿ. ಇಲ್ಲಿ ಎಷ್ಟೊಂದರ ಕಾಂಪಿಟೇಷನ್ಸ್ ಇರ್ತದೆ. ಇಲ್ಲಿ ಯಾವ್ದು ಎಜುಕೇಶನ್ ಮೇಲೆ ತಗೊಂತಾರಂತ ಅನ್ಕೊಂತೀನಿ. ದಿನಾಂಕ 11/3/2024 ಹೊರಡಿಸಿದ ಅಧಿಸೂಚನೆಯಲ್ಲಿ ಎಲ್ಲಾ ಹುದ್ದೆಗಳಿಗೆ ಹಾಗೂ ಮೇಲ್ಕಂಡ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸ್ವೀಕರಿಸಲು ಪರಿಷ್ಕೃತ ದಿನಾಂಕವು ಈ ಕೆಳಕಂಡದಲ್ಲಿರುತ್ತದೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 4/12. ಇದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 4/12/2024. ಓಕೆ, ಇವತ್ತು ಡೇಟ್ ಡಿಸೆಂಬರ್ 4. ಇವತ್ತು ನಿಮಗೆ ಏನಾಗ್ತಿದೆ, ಇದು ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ಆಗ್ತಿದೆ. ನೋಟಿಫಿಕೇಶನ್ ಬಂದಿರೋದು 2ನೇ ತಾರೀಕು, ಬಟ್ ಇವತ್ತಿಂದ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೆಕ್ಸ್ಟ್ ಮಂತ್ 3ನೇ ತಾರೀಕಿನ ತನಕ ಇದೆ. ಓಕೆ, ಶುಲ್ಕ ಏನೋ ಒಂದು ಪೇಮೆಂಟ್ ಫೀಸ್ ಏನೋ ಇದು ಮಾಡ್ಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ 4 ತನಕ ನಿಮ್ಗೆ ಪೇಮೆಂಟ್ ಎಲ್ಲ ಇರುತ್ತೆ. ಓಕೆ, ಪೇಮೆಂಟ್ ಎಷ್ಟೆಷ್ಟೆಲ್ಲ ಇರುತ್ತೆ ಅಂತ ಸಹ ನಾವು ನೋಡೋಣ ಕೆಳಗಡೆ. ಇವಾಗ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಗರಿಷ್ಠ ವಯೋಮಿತಿ 2 ವರ್ಷ ಅಂದ್ರೆ ರಿಲ್ಯಾಕ್ಸೇಷನ್ ಏನಿರಬೇಕು 2 ವರ್ಷ, 2 ವರ್ಷ ಏನಿರಬೇಕು ಒಂದು ವಯೋಮಿತಿ ಇರಬೇಕು, ಏಜ್ ರಿಲ್ಯಾಕ್ಸೇಷನ್. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ದಿನಾಂಕ 12/3/2024 ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ಅರ್ಹತೆ ಸೂಚನೆ ನಿಬಂಧನೆಗಳ ಮಾರ್ಗಸೂಚಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂಬುದಾಗಿ ಅಭ್ಯರ್ಥಿಗಳು ಗಮನಿಸಬಹುದಾಗಿದೆ. ಇಲ್ಲಿ ನಾವು ನೋಡೋಣ. ಇಲ್ಲಿ ಏನ್ ಕೆಳಗಡೆ ಅಲ್ಲ ಮೇಲ್ಗಡೆ ಕೆಲವೊಂದು ನೋಟಿಫಿಕೇಶನ್, ಇಲ್ಲಿ ಒಂದು ಲಿಂಕ್ ಕಾಣಿಸ್ತಾ ಇದೆ. ಇಲ್ಲಿ ಹೋಗಿ ನಾವು ಚೆಕ್ ಮಾಡೋಣ. ಇದಿಷ್ಟು ನೋಟಿಫಿಕೇಶನ್ ಇರ್ತಕ್ಕಂಥದ್ದು. ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಸಹ ನಾನು ಹೇಳ್ತೀನಿ. 1 ನಿಮಿಷ ನಿಮ್ಗೆ ಹೇಳ್ತೀನಿ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಸಹ ಅಂತ. ಇದಕ್ಕೆ BE ಆಗಿರ್ತಕ್ಕಂಥವ್ರು, ನೆಕ್ಸ್ಟ್ CS ಆಗಿರ್ತಕ್ಕಂಥವ್ರೆಲ್ಲ ಅಪ್ಲೈ ಮಾಡ್ಬೋದು. ಯಾವುದೇ ಒಂದು ನಾವು ಇದೋದಿದೀವಿ ಅಂತೆಲ್ಲ ಇದ್ ಮಾಡ್ಕೋಬೇಡಿ.
ನೆಕ್ಸ್ಟು ಇಲ್ಲಿ ನಾವು ನೋಡ್ಬೋದು ಇತ್ತೀಚೆಗೆ ಗ್ರೂಪ್ ಬಿ ಮತ್ತು ಸಿ ನೇಮಕಾತಿಗಳ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಇರತಕ್ಕಂಥ ಒಂದು KLA ಅಂದ್ರೆ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವರು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮಾರ್ಚ್ 12ರಂದು ಹೊರಪಡಿಸಲಾಗಿದ್ದ ನೇಮಕಾತಿ ಇದೀಗ ಮತ್ತೊಮ್ಮೆ ಅವಕಾಶ ಬಂದಿದೆ. ಓಕೆ, ಇದಕ್ಕೆ ಏನೇನೆಲ್ಲ ಆಗಿರ್ಬೇಕು ಅಂದ್ರೆ PU ಡಿಗ್ರಿ ಮತ್ತೆ B ಯಲ್ಲಿ CS, ನೆಕ್ಸ್ಟ್ IS, ನೆಕ್ಸ್ಟ್ EC ಅವರು ಆಗಿರ್ಬೇಕು ಅಥವಾ ಟೈಪಿಸ್ಟ್ ಅರ್ಹತೆ ಇರುವವರು 2024 ಡಿಸೆಂಬರ್ 4ರಿಂದ ಜನವರಿ 1ರವರೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಇದೆ. ಬಟ್ ಇಲ್ಲಿ ನಾವು PDF ಅಲ್ಲಿ ನೋಡಿದಾಗ 3 ತನಕ ಇದೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳಿದೀನಿ. PU ಡಿಗ್ರಿ, ನೆಕ್ಸ್ಟ್ ಒಂದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಲ್ಲಿ CS ಮತ್ತೆ IS ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಒಂದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸಂಬಂಧಪಟ್ಟಿರೋ ಅಥವಾ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಿರೋ ಇಷ್ಟು ಜನ ಏನ್ ಮಾಡ್ಬೋದು ಅಪ್ಲೈ ಮಾಡ್ಬೋದು. ಓಕೆ, ಫಾರ್ ದ ಮೋರ್ ಇನ್ಫಾರ್ಮೇಶನ್ ನೀವು ಇಲ್ಲಿ ಏನೋ ಒಂದು ಲಿಂಕ್ ಕಾಣಿಸ್ತಿದೆ, ಈ ಲಿಂಕ್ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಓಕೆ, ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್ ಬೇಕಾದ್ರೆ ಕಮೆಂಟ್ ಮಾಡಿ, ನಿಮ್ಗೋಸ್ಕರ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.